ಕರೆ ಬಂದಿಲ್ಲ ನನಗೆ. ಯಾವುದೇ ರೀತಿಯಾದಂಥ ಕರೆ ಬಂದಿಲ್ಲ. ನಾನು ಕೂಡ ಮಹಿಳಾ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ. ಆ, ನಡೀತಿರುವಂಥ ಪ್ರಕ್ರಿಯೆ ನನಗೆ ಅಲ್ಲಿ ನಡೆದಂಥ ಮೀಟಿಂಗಲ್ಲೇ ಗೊತ್ತಾಗಿದ್ದು ಈ ಥರ ಪ್ರಕ್ರಿಯೆ ನಡೆದಿದೆ ಅಂತೇಳಿ. ಕಳೆದ 2 ವರ್ಷದಿಂದನೂ ಕೂಡ ನಾನು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರ ಸ್ಥಾನಕ್ಕೆ ಪ್ರಬಲವಾದಂಥ ಆಕಾಂಕ್ಷಿ ಅಂತೇಳಿ ನಾನು ಹೇಳ್ತಾ ಬಂದಿದ್ದೀನಿ. ಜೊತೆಗೆ ನನಗೆ ಪಾರ್ಲಿಮೆಂಟ್ ಟಿಕೆಟ್ ಮಿಸ್ ಆದಾಗ ಕೂಡ ಸಭೆಯನ್ನು ಮಾಡಿದಾಗ ನಾವು ಇಟ್ಟಂಥ ಬೇಡಿಕೆ ಒಂದು MLCಯನ್ನು ನೀಡಬೇಕು, ಇಲ್ಲಾಂದರೆ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೀಯ ಸ್ಥಾನಮಾನವನ್ನು ನೀಡಿ ಅನ್ನೋವಂಥ ಬೇಡಿಕೆಯನ್ನು ನಾವು ಇಟ್ಟಿದ್ವಿ. MLC ಒಂದು ಚುನಾವಣೆ ಮೊನ್ನೆ ನಡೆದಾಗೂ ಕೂಡ ನಾವು ಆಕಾಂಕ್ಷಿ ಅಂತ ಹೇಳಿದ್ವಿ. ಅದರಲ್ಲೂ ನಮಗೆ ಕೈ ತಪ್ಪೋಯಿತು. ಈಗ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೀಯ ಸ್ಥಾನವನ್ನು ನಡೀತಾ ಇರುವಂಥ ಪ್ರಕ್ರಿಯೆಯಲ್ಲಿ ನಮ್ಮನ್ನು ಕೂಡ ಪರಿಗಣಿಸಿ ಅಂತೇಳಿ ನಾನು ಬೇಡಿಕೆಯನ್ನು ಇಟ್ಟಿದ್ದೀನಿ. ನಮ್ಮ ರಾಜ್ಯದ ನಾಯಕರು ದೆಹಲಿಗೆ ತೆರಳಿರುವಂಥ ನಿಟ್ಟಿನಲ್ಲಿ ಅವರು ಬಂದ ಮೇಲೆ ಅವರನ್ನು ಭೇಟಿಯಾಗುವಂಥ ಕೆಲಸವನ್ನು ಮಾಡಿ ಯಾಕೆ ಪಟ್ಟಿಯಲ್ಲಿ ನನ್ನ ಹೆಸರು ಕೈ ಬಿಟ್ಟು ಹೋಗಿದೆ ಅನ್ನುವಂಥದ್ದನ್ನು ಅವರ ಜೊತೆಗೆ ಚರ್ಚೆ ಮಾಡ್ತೀವಿ. ಇದು ನನಗೂ ಅರ್ಥ ಆಗಲಾರ ಪ್ರಶ್ನೆ. ಯಾಕಂದರೆ ಇವತ್ತು ಪಾರ್ಲಿಮೆಂಟ್ ಚುನಾವಣೆವರೆಗೂ ಅಭ್ಯರ್ಥಿ ಅಂತೇಳಿ ಪರಿಗಣಿಸಿ ಕೊನೆ ಕ್ಷಣದಲ್ಲಿ ನನಗೆ ಟಿಕೆಟ್ ಕೈ ತಪ್ಪಿದ್ದನ್ನು ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ಅದಾದ ನಂತರ MLCಲೂ ಅದೇ ಥರ ಆಯಿತು. ಈಗ ಮಹಿಳಾ ರಾಜ್ಯ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಪರಿಗಣಿಸ್ತಾರೆ ಎನ್ನುವಂಥ ಒಂದು ನಿರೀಕ್ಷೆ ಈಗೂ ಕೂಡ ಇದೆ. ಯಾಕೆ ಈ ಥರ ಆಗ್ತಾ ಇದೆ ಅಂತೇಳಿ ಅವ್ರ ಹತ್ರ ಮಾತಾಡಿದಾಗೆ ನನಗೂ ಕೂಡ ಗೊತ್ತಾಗೋದು. ಬೇಡಿಕೆಗಳು ತಲುಪ್ತಾ ಇಲ್ಲ ಅಂತಲ್ಲ, ನಮ್ಮ ಒಂದು ಸ್ಪಷ್ಟವಾದಂಥ ಬೇಡಿಕೆ ನಮಗೆ ಉತ್ತರ ಕರ್ನಾಟಕ ಭಾಗಕ್ಕೆ ಅತಿ ದೊಡ್ಡದಾದಂಥ ಒಂದು ವೀರಶೈವ ಲಿಂಗಾಯತ ಸಮಾಜಕ್ಕೆ ಒಂದು ಸ್ಥಾನವನ್ನು ಕೊಡಿ, ನಮಗೆ ಮಹಿಳಾ ಅಧ್ಯಕ್ಷ ಸ್ಥಾನವನ್ನಾದರೂ ನಮಗೆ ನೀಡಿ ಎನ್ನುವಂಥ ಒಂದು ಬೇಡಿಕೆಯನ್ನು ನಾವು ಇಟ್ಟಿರುವಂಥದ್ದು. ಇದ್ರ ಬಗ್ಗೆ ನಮ್ಮ ಕೂಡಲ ಸಂಗಮ ಪೀಠದ ಬಸವಜನ ಮೃತ್ಯುಂಜಯ ಸ್ವಾಮಿಗಳು ಕೂಡ ಮಾತಾಡಿದ್ದಾರೆ ನಾಯಕರ ಹತ್ರ. ಇದ್ರ ಬಗ್ಗೆ ನಾನು ಹಲವಾರು ನಮ್ಮ ನಾಯಕರುಗಳ ಹತ್ರನೂ ಕೂಡ ನಾನು ಇದ್ರ ಬಗ್ಗೆ ಪ್ರಸ್ತಾವನೆಯನ್ನು ಮಾಡಿದ್ದೀನಿ. ಕಾದು ನೋಡಬೇಕು ಏನಾಗುತ್ತೆ ಅಂತೇಳಿ. ಇನ್ನು ಪ್ರಕ್ರಿಯೆ ನಡೆದಿರೋದ್ರಿಂದ ಯಾಕೆ ಕೈ ಬಿಟ್ಟೋಗಿದೆ ಅದನ್ನು ಮೊದಲು ತಿಳ್ಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ಜೊತೆಗೆ ಇವತ್ತಿಗೂ ಕೂಡ ನಾನು ಪ್ರಬಲ ಆಕಾಂಕ್ಷಿ ಅಂತಲೇ ನಾನು ಹೇಳೋದಕ್ಕೆ ಬಯಸ್ತೀನಿ. ಕೊಡ್ತಾರೆ ಅನ್ನುವಂಥ ಭರವಸೆ ಇದೆ. ಆ ಸ್ಥಾನವನ್ನು ಕೈ ತಪ್ಪಿ ಹೋದಾಗ ಈಗ ಮಹಿಳಾ ಶಕ್ತಿಯಾಗಿ, ಮಹಿಳಾ ಧ್ವನಿಯಾಗಿ, ಒಂದು ಉತ್ತರ ಕರ್ನಾಟಕದ ಮಹಿಳಾ ಧ್ವನಿಯಾಗಿ ಒಂದು ಬೆಳಿಬೇಕು ಎನ್ನುವಂಥ ಕನಸು ಎಲ್ಲರಲ್ಲೂ ಇರುತ್ತೆ. ಇದು ನನ್ನ ಕನಸು ಅನ್ನೋದಕ್ಕಿಂತ ಇಡೀ ನಮ್ಮ ಉತ್ತರ ಕರ್ನಾಟಕ ಮಹಿಳೆಯರ ಧ್ವನಿಯಾಗಿರೋದ್ರಿಂದ ಮುಂದೆ ನಮ್ಮೆಲ್ಲ ಮಹಿಳೆಯರ ಜೊತೆಗೆ ನಾನು ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗುತ್ತೆ. ಅದು ನನಗೂ ಕೂಡ ಅರ್ಥ ಆಗಲಾರ್ದೆ ಇಷ್ಟೇ ಪ್ರಶ್ನೆ ಅಂತೇಳಿ ಹೇಳೋದಕ್ಕೆ ಬಯಸ್ತೀನಿ. ಪದೇ ಪದೇ ಯಾಕೆ ಈ ಥರ ಆಗ್ತಾಯಿದೆ ಅಂತೇಳಿ. ಖಂಡಿತವಾಗ್ಲೂ ಇವತ್ತು ಸ್ಥಾನಮಾನ ಅಧಿಕಾರ ಅನ್ನೋದಕ್ಕಿಂತ ಇವತ್ತು ವೀಣಾ ಕಾಶ್ಯಪ್ನವ್ರು ಅಂತೇಳಿ ಇಡೀ ರಾಜ್ಯದಲ್ಲಿ ಇವತ್ತು ಆ ಪ್ರೀತಿ ವಿಶ್ವಾಸವನ್ನು ಕೊಟ್ಟಿದ್ದಾರೆ. ಆ ಜನರಿಗೆ ನಾನು ಯಾವತ್ತೂ ಕೂಡ ಚಿರಋಣಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಈ ಸ್ಥಾನಮಾನದಕ್ಕಿಂತ ನನ್ನದೇ ಆದಂಥ ಒಂದು ಫೌಂಡೇಶನ್ ಇದೆ. ಅದರಲ್ಲೂ ಕೂಡ ನಾನು ಮುಂದಿನ ದಿನದಲ್ಲಿ ಹೆಚ್ಚು ಕೆಲಸವನ್ನು ಮಾಡೋದಕ್ಕೆ ಬಯಸ್ತೀನಿ. ನಾಯಕರ ಮೇಲೆ ಇಂದಿಗೂ ಕೂಡ ಭರವಸೆ ಇದೆ, ನೀಡ್ತಾರೆ ಎನ್ನುವಂಥದ್ದು. ಕಾದು ನೋಡೋಣ. ಇದೆಲ್ಲ ಪ್ರಕ್ರಿಯೆ ಮುಗಿಯೋವರೆಗೂ ಕಾದು ನೋಡೋಣ. ನಮ್ಮ ಧ್ವನಿ ಉತ್ತರ ಕರ್ನಾಟಕಕ್ಕೆ ಅತಿ ದೊಡ್ಡದಾದಂಥ ಸಮಾಜ ವೀರಶೈವ ಲಿಂಗಾಯತ ಸಮಾಜಕ್ಕೆ ಒಂದು ಸ್ಥಾನಮಾನವನ್ನು ನೀಡಿ ರಾಜ್ಯದಲ್ಲಿ ಎನ್ನುವಂಥ ಒಂದು ಧ್ವನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.